ಹಾಯ್ ಗೈಸ್, ನಾವಿವಾಗ ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ಟೆಂಪಲಿಗೆ ಬಂದಿದ್ದೀವಿ. ತುಂಬ ಕಾಣಿಕೆದು ಟೆಂಪಲ್ ಇದ್ದು, ತುಂಬ ವರ್ಷ ಆದ್ಮೇಲೆ ನಾನು ಇಲ್ಲಿ ಬಂದಿರೋದು. ಈ ದೇವರ ದರ್ಶನವನ್ನು ಪಡೆದು ಮುಂದೆ ಎಲ್ಲಿ ಹೋಗುದಂತ ನೋಡುವ. ಹಾನೆಸ್ಟ್ಲಿ ಸ್ಟಾರ್ಟಿಂದನೇ ಒಂದು ಡಿಫ್ರೆಂಟ್ ಫೀಲ್ ಇತ್ತು. ರೋಡಿಂದ ಟೆಂಪಲ್ ಹತ್ತಿರ ಬಂದ ತಕ್ಷಣವೇ ಅಟ್ಮಾಸ್ಫಿಯರ್ ಚೇಂಜ್ ಆಯ್ತು ಅಂತ ಅನ್ನಿಸ್ತು. ತುಂಬ ಕಾಮ್, ತುಂಬ ಪೀಸ್ಫುಲ್. ಟೆಂಪಲ್ ನೋಡಿದಾಗ ಸಿಂಪಲ್ ಆಗಿದ್ರೂ ಕೂಡ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ಅದೇ ಟೈಮಲ್ಲಿ ತುಂಬ ಡಿವೋಟೀಸ್ ಕೂಡ ಇದ್ದರು. ಎಲ್ಲರೂ ಭಕ್ತಿಯಿಂದ ಬಂದಿದ್ದರು. ಟೆಂಪಲ್ ಸರೌಂಡಿಂಗ್ಸ್ ಕೂಡ ತುಂಬ ಕ್ಲೀನ್ ಇದೆ. ಸ್ವಲ್ಪ ಟೈಮಲ್ಲಿ ನೀವು ನಿಮ್ಮ ಡೈಲಿ ಥಾಟ್ಸ್ ಎಲ್ಲ ಮರೆತು ಹೋಗಿಬಿಡ್ತೀರಾ. ಒಂಥರ ಡಿಸ್ಕನೆಕ್ಟ್ ಆಗಿ ಜಸ್ಟ್ ಆ ಪ್ಲೇಸ್ನ ಎನರ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಾನಿಲ್ಲಿ ನಿಂತಾಗ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ, ಎಲ್ಲರೂ ಎಷ್ಟು ಫೇತಿಂದ ಬಂದಿದ್ದಾರೆ ಅಂತ. ಆ ಭಕ್ತಿ ನೋಡಿದಾಗ ನೀವು ಕೂಡ ಒಳ್ಳೆ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಟೈಮ್ ಎಷ್ಟಾಯಿತು ಅಂತಲೇ ಗೊತ್ತಾಗೋದಿಲ್ಲ. ಮುಜಿ ಕಣ್ಣದ ಮಾಯೆ ಶ್ರೀ ರಾಜರಾಜೇಶ್ವರಿ ಉರಾಲದ ಉಳ್ಳಾಲ್ದಿ ಮಾಹೇಶ್ವರಿ ರಾಜರಾಜೇಶ್ವರಿ ಶ್ರೀ ರಾಜರಾಜೇಶ್ವರಿ ಉರಾಲದ ಉಳ್ಳಾಲ್ದಿ ಮಾಹೇಶ್ವರಿ ಶ್ರೀರಾಜ. ಫೈನಲಿ ದೇವಿಯ ದರ್ಶನ ಟೈಮ್ ಬಂದೇ ಬಿಡ್ತು. ಆ ಮೂಮೆಂಟಿಗೆ ತುಂಬ ವೇಟ್ ಮಾಡ್ತಿದ್ದೆ ನಾನು. ದರ್ಶನ ಮಾಡಿದ ಮೇಲೆ ಹಾನೆಸ್ಟ್ಲಿ 1 ಸೆಕೆಂಡಲ್ಲಿ ಮನಸ್ಸು ತುಂಬ ಲೈಟ್ ಆಗೋಯ್ತು. ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಕಾಮ್, ಫುಲ್ ಪೀಸ್ ಅಂತ ಫೀಲ್ ಆಯಿತು. ಆಗ ನಿಜವಾಗ್ಲೂ ಗೊತ್ತಾಯಿತು ಯಾಕೆ ಇಷ್ಟು ಪವರ್ಫುಲ್ ಪ್ಲೇಸ್ ಅಂತ ಹೇಳ್ತಾರೆ ಅಂತ. ಮುಜಿ ಕಣ್ಣದ ಮಾಯೆ ಶ್ರೀ ರಾಜರಾಜೇಶ್ವರಿ ಉರಾಲದ ಉಳ್ಳಾಲ್ದಿ ಮಾಹೇಶ್ವರಿ. ಇದು ಸ್ವೀಟ್ ಅಲ್ಲ? ಹಾಗೆ ಸ್ವೀಟ್ ಇತ್ತು. ಶ್ರೀ ರಾಜರಾಜೇಶ್ವರಿ ದೇವಿಯ ದರ್ಶನ ಜಸ್ಟ್ ಇವಾಗ ಮುಗೀತು. ಇವಾಗ ನಾವು ಕಟೀಲ್ ಕ್ಷೇತ್ರಕ್ಕೆ ಹೋಗ್ಬೇಕಂತ ಇದ್ದೀವಿ.